ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ಶುಂಠಿ ಬೀಜೋಪಚಾರ ಹೇಗೆ ಮಾಡುವುದು ಮತ್ತು ರೋಗಗಳ ಮತ್ತು ನಿರ್ವಹಣೆ ಮತ್ತು ಹೆಚ್ಚು ಉತ್ಪಾದನೆ ಹೇಗೆ ಮಾಡುವುದು ಮತ್ತು ಬೀಜಗಳ ಆಯ್ಕೆ ಯಾವ ರೀತಿ ಮಾಡಬೇಕು ಅಂತ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸೂಕ್ಷ್ಮ ಜೀವಶಾಸ್ತ್ರಜ್ಞರಾದ ಮಿಥುನ್ ಅವ್ರ ಜೊತೆ ಇದ್ದೀವಿ. ಸುಮಾರು ರೈತರಿಗೆ ಒಂದು ಕ್ವಶನ್ ಇರುತ್ತೆ, ಬೀಜೋಪಚಾರ ಹೇಗೆ ಮಾಡಬೇಕು ಅಂತ. ಸೊ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ನಾವು ನಮ್ಮ ಸ್ನೇಹಿತರಾದ ಮಿಥುನ್ ಅವರು ಜೊತೆಗಿದ್ದೀವಿ. ಸರ್, ಫಸ್ಟು ಬೀಜಗಳ ಆಯ್ಕೆ. ಈಗ ಶುಂಠಿ ಒಬ್ಬ ರೈತನಿಗೆ ಏನೂ ಗೊತ್ತಿರಲ್ಲ, ಈಗ ಅವನು ಶುಂಠಿ ಬಿತ್ತನೆ ಮಾಡಬೇಕು. ಸೊ ಶುಂಠಿಯ ಬೀಜ ಆಯ್ಕೆ ಯಾವ ರೀತಿ ಇರಬೇಕು? ಸರ್ ನಮಸ್ತೆ. ಇವತ್ತಿನ ಟಾಪಿಕ್ ನಾವೇನು ಡಿಸ್ಕಷನ್ ಮಾಡ್ತಿದ್ದೀವಿ ಅಂದರೆ ಶುಂಠಿ ಬೆಳೆಗಾರರ ಬಗ್ಗೆ ಅಥವಾ ಶುಂಠಿ ಬಿತ್ತನೆ ಬಗ್ಗೆ. ಈ ಬೀಜದ ಆಯ್ಕೆ ಹೆಂಗೆ ಮಾಡ್ಕೊಳೋದು ಅಂತೇಳಿ ಶುಂಠಿ ನಾವು ನಮ್ಗೆ ಗೊತ್ತಿರೋರ ಹತ್ರನೇ ಪರ್ಚೇಸ್ ಮಾಡಬೇಕು. ಆಮೇಲೆ ಸಾಧ್ಯವಾದಷ್ಟು ನಮ್ಮ ಭೂಮಿಯಲ್ಲಿ ಏನು ಬೆಳೆದಿರ್ತೀವಲ್ಲ ಶುಂಠಿನ, ಆ ಬೀಜಗಳನ್ನ ತೊಗೊಳೋದು ಸೂಕ್ತ. ಯಾಕೆಂದರೆ ನಮಗೆ ಗೊತ್ತಿರುತ್ತೆ ಹಿಸ್ಟ್ರಿ ಏನಾಗಿದೆ, ನಮಗೆ ಎಷ್ಟು ರೋಗ ಬಿದ್ದಿದೆ, ಹೋದ್ಸಲ ಏನಾಗಿದೆ ಅಂತ ನಮಗೆ ಗೊತ್ತಿರುತ್ತೆ. ಕೊಳೆ ಬಂದಿದೆಯೋ ಅಥವಾ ಬ್ಲಾಸ್ಟ್ ಬೆಂಕಿ ರೋಗ ಬಂದಿತ್ತೋ ಮತ್ತೊಂದು ನಮಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಗೆ ಇನ್ನೂ ತುಂಬ ಚೆನ್ನಾಗಿ ಇದು ಒಂದು ಫಿಸಿಕಲ್ ಅಪಿಯರೆನ್ಸಿಂದ ಇವಾಗ ಯಾರ ಹತ್ರ ಬೇರೆಯವ್ರ ಹತ್ರನೇ ನಾವು ತಗೋಬೇಕು ಅಂತ ಫಿಕ್ಸ್ ಆಗಿದ್ದೀವಿ ಅಂದರೆ ಒಂದು ಕಣ್ಣಲ್ಲಿ ನೋಡ್ಬಿಟ್ಟು ಒಂದು ಫಿಸಿಕಲ್ ಅಪಿಯರೆನ್ಸ್ ನೋಡ್ಬಿಟ್ಟು ನಾವು ಹೆಂಗೆ ಶುಂಠಿ ಗೆಡ್ಡೆನ ಸೆಲೆಕ್ಟ್ ಮಾಡೋದು ಅಂದರೆ, ಇಲ್ಲಿದೆ ನೋಡಿ ಗೆಡ್ಡೆ, ವೆಲ್ ಡೆವಲಪ್ ಆಗಿರ್ಬೇಕು ಸರ್. ಇದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿರೋದು ನಿಮ್ಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಎರಡನೇದಾಗ್ಬಿಟ್ಟು ವೆಯ್ಟ್, ಒಂದು ನಾರ್ಮಲ್ ವೆಯ್ಟ್ ಇರಬೇಕು. ನೀವು ಹಿಡಿತಿದ್ದಂಗೆ ನಿಮಗೆ ಟೊಳ್ಳು ಅನ್ಸ್ಬಾರ್ದು, ಒಂದು ಮೀಡಿಯಂ ವೆಯ್ಟ್ ಇದೆ ಅನ್ನೋದು ನಿಮಗೆ ಒಂದು ಫೀಲ್ ಆಗಬೇಕು ನೋಡ್ತಿದ್ದಂಗೆ, ಈ ವೆಯ್ಟ್ ನೋಡ್ತಿದ್ದಂಗೆ. ಮೂರನೇದಾಗಿ ಬಂದ್ಬಿಟ್ಟು ಕಲರ್ ಹೆಂಗಿದೆ ಅಂದ್ರೆ ನೋಡಿ, ಈ ಶುಂಠಿ ಹೆಲ್ತಿ ರೈಸೋಮ್ ಇದು. ಫುಲ್ ನಿಮಗೆ ಹೆಂಗ್ ಕಾಣುತ್ತೆ ಅಂದ್ರೆ ಶೈನಿಂಗ್ ಆಗಿ ಕಾಣ್ತಿದೆ. ಈ ಲೈಟಿಗೂ ಅದಕ್ಕೂ ಫುಲ್ ಶೈನ್ ಆಗಿ ಕಾಣುತ್ತೆ. ಇದು ಮೂರನೇ ಪ್ರಾಪರ್ಟಿ. ನಾಲ್ಕನೇ ಪ್ರಾಪರ್ಟಿ ಏನು ಅಂದ್ರೆ, ಈ ಶುಂಠಿ ಮೇಲೆ ಯಾವ್ದು ರಿಂಕಲ್ಸ್ ಇರಬಾರ್ದು. ಈ ಸುಕ್ಕು ಗಟ್ಟಿರ್ಬಾರ್ದು. ಇವಾಗ ಸುಕ್ಕು ಕಟ್ಟಿರ್ಬಾರ್ದು. ಯಾಕೆಂದ್ರೆ ನಿಮಗೆ ಇಲ್ಲಿ ನೋಡ್ತಿದ್ದೀರಾ, ಎಲ್ಲೂ ಇಲ್ಲಿ ಕಾಣಲ್ಲ ನಿಮಗೆ. ಹೆಲ್ತಿ ರೈಸೋಮ್ ಮೇಲೆ ಯಾವುದೇ ಸುಕ್ಕು ಇರಬಾರ್ದು. ಸುಕ್ಕು ಕಟ್ಟಿದೆ ಅಂದ್ರೆ ಅದು ಅನ್ಹೆಲ್ತಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾಲ್ಕನೇದಾಗಿ ಬಂದ್ಬಿಟ್ಟು ನಮಗೆ ಇದರಲ್ಲಿ ಯಾವುದೇ ಸ್ಮೆಲ್ ಇರಬಾರ್ದು. ಫೌಲ್ ಸ್ಮೆಲ್ಸ್ ಅಂತ ಕರಿತೀವಿ. ಈ ಸ್ಮೆಲ್ ಮಾಡಿದಾಗ ನಾವು ರೈಸೋಮ್ನ ಕೆಟ್ಟ ವಾಸನೆ ಬರಬಾರ್ದು ಇದರಲ್ಲಿ. ಈ ಪಂಜೆಂಟ್, ಈ ಪೌಲ್ ಸ್ಮೆಲ್ ಇದರಲ್ಲಿ ಬರಬಾರ್ದು. ಇದು ಫಿಸಿಕಲ್ ಕ್ಯಾರೆಕ್ಟರ್ಸ್ ಯಾವುದು ಶುಂಠಿದು. ಆಮೇಲೆ ಇದ್ರ ಮೇಲೆ ಯಾವುದೇ ರೀತಿಯ ಡಿಸ್ಕಲರೇಷನ್ ಇರಬಾರ್ದು. ಮೀನ್ಸ್ ಯಾವ ತರ, ಈ ಬ್ಲ್ಯಾಕ್ ಸರ್ಕಲ್ಸ್ ಆಗ್ಲಿ, ಆಮೇಲೆ ನಮಗೆ ಕೊಳೆ ರೋಗ ಬಿದ್ದಾಗ ನಿಮಗೆ ಇದೆಲ್ಲ ಇದು ಸ್ಮೂತ್ ಆಗಿರುತ್ತೆ, ಮೆತ್ತಗಾಗಿರುತ್ತೆ. ಆ ತರ ಯಾವುದು ಇದರಲ್ಲಿ ಸಿಂಪ್ಟಮ್ಗಳು ಕಾಣಬಾರ್ದು ನಮಗೆ. ಇದು ಹೆಲ್ತಿ ರೈಸೋಮ್ಸ್ ನ ಸಿಂಪ್ಟಮ್ಸ್ಗಳು. ಆಮೇಲೆ ಮಿನಿಮಮ್ ನಮಗೆ ಈ ಬಡ್ಸ್ಗಳು ಕಾಣಬೇಕು. ಈ ನಮಗೆ ಮೊಳಕೆವಾಗಿ ಏನ್ ಬೆಳೆ ಹೊರಗೆ ಬರುತ್ತಲ್ಲ, ಈ ಕಣ್ಣುಗಳು ಅಂತ ಕರೀತಾರೆ. ಬಡ್ಸ್ ಇಲ್ಲಿ ಕಾಣತ್ ನೋಡಿ ನಿಮಗೆ. ಈ ಬಡ್ಸ್ ಒಂದು ಗೆಡ್ಡೆಯಲ್ಲಿ ಮಿನಿಮಮ್ 2ರಿಂದ 3 ಅಟ್ಲೀಸ್ಟ್ ಇರ್ಬೇಕು. ಯಾಕೆ ಅಂದ್ರೆ ನಿಮಗೆ ಇದೇ ವೆಜಿಟೇಟಿವ್ ಪ್ರಾಪಗ್ಯುಲ್ ಆಗಿ ಮತ್ತೆ ನಮಗೆ ಬೆಳೆಯೋದ್ರಿಂದ ಈ ಬಡ್ಸ್ಗಳು ಮೇನ್ ಇಂಪಾರ್ಟೆಂಟ್. ಯಾವುದೇ ಒಂದು ರೈಸೋಮ್ ನೀವು ನೋಡೋದಾದ್ರೆ ಈ ಬಡ್ಸ್ಗಳು ತುಂಬಾ ಚೆನ್ನಾಗಿ ಕಾಣಬೇಕು ನಮ್ಗೆ. ಮಿನಿಮಮ್ 2ರಿಂದ 3 ಇರಬೇಕು. ವೇಟ್ ಮಾಡಿದಾಗ ನೋಡಿದ್ರೆ ಒಂದು 25 ಗ್ರಾಮ್ ಅಟ್ಲೀಸ್ಟ್ 25 to 50 ಗ್ರಾಮ್ ಆ ತರ ಇತ್ತು ಅಂದ್ರೆ ಇದೊಂದು ಹೆಲ್ತಿ ಸೀಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತೆ ಡಿಸ್ಕಲರೇಷನ್ ಎಲ್ಲ ಇರಬಾರ್ದು. ಆಮೇಲೆ ಪ್ಯಾಚಸ್ಗಳು ಎಲ್ಲೂ ಕಾಣಬಾರ್ದು ಇದ್ರ ಮೇಲೆ. ಆಮೇಲೆ ಮೌಲ್ಡ್ ಗ್ರೋತ್ ಇರಬಾರ್ದು. ನಿಮಗೆ ವೈಟ್ ಕಾಟನ್ ಗ್ರೋತ್ ಇರುತ್ತೆ ಇದ್ರ ಮೇಲೆ, ಆ ತರ ಗ್ರೋತ್ ಇರಬಾರ್ದು. ಬ್ಲ್ಯಾಕ್ ಗ್ರೋತ್ ಸಹಿತ ಇರಬಾರ್ದು. ಅವೆಲ್ಲ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅನ್ನೋ ಒಂದು ಸಿಂಪ್ಟಮ್. ಆಮೇಲೆ ಕೆಲವೊಂದು ಗಡ್ಡೆಗಳಲ್ಲಿ ನಮಗೆ ಈ ತರ ಒತ್ತಿದ್ರೆ ಲಿಕ್ವಿಡ್ ಹೊರಗೆ ಬರ್ತಾ ಇರುತ್ತೆ, ಲಿಕ್ವಿಡ್ ಯೂಸ್ ಔಟ್ ಆಗ್ತಾ ಇರುತ್ತೆ. ಹಂಗ್ ಬಂದ್ರೆ ಏನಂತ, ಅದು ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ. ಆಲ್ರೆಡಿ ಇನ್ಫೆಕ್ಷನ್ ಆಗಿದೆ. ಹೌದೌದು. ಅಂತ ಬೀಜಗಳನ್ನ ನಾವು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೋಬಾರದು. ಇದು ಬೀಜಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಪಾರ್ಟ್ ಆಗಿರುತ್ತೆ. ಬೀಜವನ್ನು ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಅದು ಜಿಂಜರ್ ಕಲ್ಟಿವೇಶನ್. ನಾವು ಏನು ಶುಂಠಿ ಬೆಳೆಗೆ ಈ ಬೀಜ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ 50% ನಮಗೆ ನಮ್ಮ ಶುಂಠಿ ಬಿತ್ತನೆ ಸಮಸ್ಯೆಗಳು ಇಲ್ಲೇ ಬಗೆಹರಿದೋಗ್ಬಿಡುತ್ತೆ. ಕೆಮಿಕಲ್ ಟ್ರೀಟ್ಮೆಂಟ್ ನಾವು ಇಂಗ್ಲೀಷಲ್ಲಿ ಕರಿತೀವಲ್ಲ, ಅದು ಏನಕ್ಕೆ ಇಂಪಾರ್ಟೆಂಟು ಅನ್ನೋದು. ಈ ಜಿಂಜರ್ ಇದೆಯಲ್ಲ, ಈ ಶುಂಠಿ ಅನ್ನೋದು ಬಿಲೋ ದ ಸರ್ಫೇಸ್ ಆಫ್ ದ ಸಾಯಿಲ್, ಏನೋ ಮಣ್ಣಿನ ಕೆಳಗೆ ಬೆಳ್ತಕ್ಕಂಥ ಒಂದು ಬೆಳೆ ಆಗಿದೆ. ಇವಾಗ ಮಣ್ಣು ಬಂದ್ಬಿಟ್ಟು ಬೇಸಿಕ್ ಮೀಡಿಯಾ ಫಾರ್ ಮೈಕ್ರೋಬ್ಸ್ ಅಂತ ಕರೀತಾರೆ. ಏನು ಅಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಯಾವುದು ಒಂದು ಮೀಡಿಯಾ ಅಂದ್ರೆ ಬದುಕಕ್ಕೆ ಮಣ್ಣು. ಎಲ್ಲಾ ತರಹದ ಆರ್ಗ್ಯಾನಿಸಮ್ಗಳು ಬರುತ್ತೆ ಯಾವುದರಲ್ಲಿ, ಮಣ್ಣಿನಲ್ಲಿ. ಒಂದು
ಉಪಯುಕ್ತ ಸೂಕ್ಷ್ಮಜೀವಿಗಳಾದರೆ ಇನ್ನೊಂದು ಹಾರ್ಮ್, ಯಾವುದು ಪ್ಯಾಥೋಜನ್ಗಳು. ಈ ಪ್ಯಾಥೋಜನ್ಗಳು ಏನು ಮಾಡುತ್ತೆ, ಈ ಉಪಯುಕ್ತ ಏನು ಮೈಕ್ರೋಬ್ಸ್ ಇದೆಯಲ್ಲ, ಸೂಕ್ಷ್ಮಜೀವಿಗಳು, ಅದು ನಮ್ಮ ಬೆಳೆಗೆ ಇಂಪ್ರೂವ್ಮೆಂಟ್ ಮಾಡುತ್ತೆ. ಹಾಗೆ ಈ ಪ್ಯಾಥೋಜನ್ಗಳು ಬರುತ್ತೆ. ಅದರಲ್ಲೂ ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ಕೆಲವೊಂದು ಫಂಗಲ್ ಏನು ಆರ್ಗ್ಯಾನಿಸಮ್ಗಳು ಮಣ್ಣಲ್ಲಿ ಹಾಗೆ ಇರೋದ್ರಿಂದ ನಮಗೆ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಈ ಸಾಯಿಲ್ ಒಳಗೆ ನಮ್ಮ ಶುಂಠಿನೂ ಬೆಳೆಯೋದ್ರಿಂದ ಅದೇ ಮೀಡಿಯಾ ಆಗಿ ನಮ್ಮ ಪ್ಯಾಥೋಜನಿಗೂ, ಈ ಮಣ್ಣು ಅನ್ನೋದೇ ಬೇಸಿಕ್ ಮೀಡಿಯಾ ಯಾವುದಕ್ಕೆ, ಸೂಕ್ಷ್ಮಜೀವಿಗಳಿಗೆ. ಹೆಂಗೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸು ನಮ್ಮ ಸಾಯಿಲಲ್ಲಿ ಇರುತ್ತೋ, ಮಣ್ಣಲ್ಲಿ ಇರುತ್ತೋ, ಹಾಗೆ ಹಾರ್ಮ್ಫುಲ್ ಮೈಕ್ರೋ ಆರ್ಬ್ಸು ಕೂಡ ನಮ್ಮ ಸಾಯಿಲಲ್ಲಿ ಇರುತ್ತೆ. ಒಂದು ನಮ್ಮ ಬೆಳೆಗಳನ್ನ ಉತ್ತೇಜಿಸಿ ಬೆಳೆಸ್ತವೆ, ಇನ್ನೊಂದು ನಮ್ಮ ಬೆಳೆಗಳನ್ನ ನಾಶ ಮಾಡ್ತವೆ, ಹಾನಿ ಮಾಡ್ತವೆ. ಈ ಶುಂಠಿಯಲ್ಲಿ ಮೇನ್ ಆಗಿ ಯಾವ್ದ್ರಿಂದ ರೋಗಗಳು ಬರುತ್ತೆ, ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ಫಂಗೈ. ಹೌದಾ? ಈ ಬ್ಯಾಕ್ಟೀರಿಯಾದಿಂದ ನಮ್ಗೆ ಏನ್ ಬರುತ್ತೆ ಅಂದ್ರೆ, ನಮಗೆ ವಿಲ್ಟ್ ಡಿಸೀಸ್, ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತೀವಿ ನಾವು. ಅದು ಕೊಳೆ ರೋಗ. ನಿಮಗೆ ಗೊತ್ತಲ್ಲ, ಒಂದ್ಸಲ ಬಾಡ್ ರೋಗ ಬಿತ್ತು ಅಂದ್ರೆ ಶುಂಠಿ ಹೋಯ್ತು ಅಂತಾನೆ ಅರ್ಥ. ಯಾಕೆ ಅಂದ್ರೆ ಬ್ಯಾಕ್ಟೀರಿಯಾ ಫಾಸ್ಟ್ ಮಲ್ಟಿಪ್ಲೈ ಆಗುತ್ತೆ ಮಣ್ಣಲ್ಲಾಗ್ಲಿ ರೈಸೋಮನ್ನಾಗ್ಲಿ ಫಾಸ್ಟ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಹಾಗಾಗಿ ನಾವು ಈ ಏನು ಶುಂಠಿ ಹೋದ ಸಲ ಫೀಲ್ಡ್ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತಲ್ಲ, ಅದನ್ನ ನಾವು ಈ ಸಲ ನಾವು ಕಲ್ಟಿವೇಶನ್ ಮಾಡ್ತಾ ಇದೀವಿ, ಮತ್ತೆ ಈಗ ಹೊಸ ಬೆಳೆಯಾಗ ಅದನ್ನೇ ಬೀಜವಾಗಿ ಉಪಯೋಗಿಸ್ತಾ ಇದೀವಿ ಅಂದ್ರೆ, ಈ ಸೀಡ್ ಟ್ರೀಟ್ಮೆಂಟ್ ಅಲ್ಲಿ ಈ ಆಂಟಿಬಯೋಟಿಕ್ಸ್ ಅನ್ನ ಯೂಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ನಿಮಗೆ ಮುಂಚೆ ಎಲ್ಲ ತುಂಬಾ ಇವಾಗ ಆಂಟಿಬಯೋಟಿಕ್ಸ್ ನ ಬ್ಯಾನ್ ಮಾಡಿದ್ದಾರೆ. ಕೆಲವೊಂದು ಆಂಟಿಬಯೋಟಿಕ್ಸ್ ಇವಾಗ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಕಸುಗಮೈಸಿನ್ ಅಂತ ಸಿಗುತ್ತೆ. ಬಯೋಮೈಸಿನ್ ಮತ್ತೆ ಕಸುಗಮೈಸಿನ್ ಸ್ಟಿಲ್ ಅವೈಲಬಲ್ ಇದೆ ಮಾರ್ಕೆಟ್ಸ್ ಅಲ್ಲಿ. ನೀವು ಅದನ್ನ ಉಪಯೋಗಿಸೋದ್ರಿಂದ ಈ ಏನು ಬ್ಯಾಕ್ಟೀರಿಯಲ್ ವಿಲ್ಟ್ ಬರುತ್ತಲ್ಲ, ಆ ವಿಲ್ಟ್ ನ ತಡಿಬಹುದು. ಹಾಗೆ ಫಂಗಲ್ ಡಿಸೀಸ್ಗಳು ಬರುತ್ತೆ ನಿಮಗೆ ಯಾವ್ದ್ರಲ್ಲಿ, ಶುಂಠಿಯಲ್ಲಿ. ಯಾವುದು ಒಂದು ಬಂದ್ಬಿಟ್ಟು ಸಾಫ್ಟ್ ರಾಟ್ ಅಂತ ಕರಿತೀವಿ. ಸಾಫ್ಟ್ ರಾಟ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ, ಪೈಥಿಯಮ್ ಅಂತ ಒಂದು ಯಾವ್ದು ಶಿಲೀಂಧ್ರ ಇದೆ. ಪೈಥಿಯಮ್ ಅನ್ನೋ ಶಿಲೀಂಧ್ರದಿಂದ ನಿಮಗೆ ಈ ಸಾಫ್ಟ್ ರಾಟ್ ಅಂತ ಬರುತ್ತೆ. ಅದನ್ನ ನಾವು ಇನ್ನೊಂದು ಹೆಸರಿಂದಾನು ಕರಿತೀವಿ, ರೈಸೋಮ್ ರಾಟ್ ಅಂತ. ಈ ಶಿಲೀಂಧ್ರಗಳಿಗೆ ನಾವು ಶಿಲೀಂಧ್ರ ನಾಶಕಗಳನ್ನ ಬಳಸಬೇಕು. ಅದರಲ್ಲೂ ನಿಮಗೆ ಮುಂಚೆ ಥರ ಓಲ್ಡ್ ಮಾಲಿಕ್ಯೂಲ್ಸ್ಗಳನ್ನು ಯೂಸ್ ಮಾಡಿದ್ರೆ ಈಗ ಹೊಸದಾಗಿ ಬರ್ತಕ್ಕಂಥ ರೋಗಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಮ್ಮ ರೈತರು ಇವಾಗಲೂ ಕಾಂಟ್ಯಾಕ್ಟ್ ಫಂಗಿಸೈಡ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಅಡ್ವಾನ್ಸ್ಡ್ ಡಿಸೀಸ್ಗಳು, ಮೊನ್ನೆ ನಮಗೆ ಪೈರಿಕ್ಯುಲೇರಿಯಾ ಏನು ಬರ್ತಾ ಇದೆಯಲ್ಲ, ಅದಕ್ಕೆ ಇವಾಗ M45 ಅಥವಾ ನಾವು ಕಾರ್ಬನ್ ಡೈಸಿಮ್ ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಆ ರೋಗಗಳನ್ನು ಹತೋಟಿ ಮಾಡಕ್ ಆಗೋದೇ ಇಲ್ಲ. ನಾವು ಹಾಗಾಗಿ ಈ ಬೆನ್ಸಿಮಿಡಿನ್ ಗ್ರೂಪ್ಸ್ ಏನಿದೆಯಲ್ಲ ಅವನ್ನ ಅವಾಯ್ಡ್ ಮಾಡಿಬಿಟ್ಟು ನಾವು ಈ ಸ್ಟ್ರೋಬಿಲ್ಯುರಿನ್ ಅಂತ ಗ್ರೂಪ್ಗಳು ಬರುತ್ತೆ ನಿಮಗೆ. ಅಜಾಕ್ಸಿಸ್ಟ್ರೋಪಿನ್ನು, ಪಿಕಾಕ್ಸಿಸ್ಟ್ರೋಪಿನ್ನು, ಇವು ಸಿಸ್ಟಮಿಕ್ ಫಂಗಿಸೈಡ್ಗಳಾಗಿರ್ತವೆ. ನಾವು ಅದೇ ಹಳೆ ಮಾಲಿಕ್ಯೂಲ್ಗಳನ್ನು ಯೂಸ್ ಮಾಡೋದ್ರಿಂದ ಈ ಹೊಸ ರೋಗಗಳನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ನೀವು ಪೈರಿಕ್ಯುಲೇರಿಯಾನ ಹಂಗಂದ್ರೆ ಸಣ್ಣ ಪುಟ್ಟ ಫಂಗಿಸೈಡ್ ಯೂಸ್ ಮಾಡ್ಬಿಟ್ಟೆ ನೀವು ಕಂಟ್ರೋಲ್ ಮಾಡ್ಬೋದಿತ್ತು. ಬಟ್ ನಮ್ಗೆ ಯಾಕೆ ಅಡ್ವಾನ್ಸ್ಡ್ ಮಾಲಿಕ್ಯೂಲ್ನೇ ನಾವು ಬೀಜೋಪಚಾರಕ್ಕೆ ಉಪಯೋಗಿಸಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ನಿಮಗೆ ಹೊಸ ಮಾಡಿಫಿಕೇಶನ್ ಮಾಡ್ಕೊಂಡು ಆರ್ಗಾನಿಸಮ್ಗಳು ಮ್ಯೂಟೇಷನ್ ಆಗಿದೆ ಇವಾಗೆಲ್ಲ ಮಾರ್ಕೆಟಲ್ಲಿ. ನಾವು ಇವಾಗ ಹಳೆ ಮಾಲಿಕ್ಯೂಲ್ನೇ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೊಸ ರೋಗಗಳನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ತುಂಬ ಹೊಸ ಮಾಲಿಕ್ಯೂಲ್ ಬಂದಿದೆ ಇವಾಗ, ಇಂಟರ್ನ್ಯಾಷನಲಿ ಪ್ರೂವನ್ ಮಾಲಿಕ್ಯೂಲ್ ಯಾವುದು, ಅಜಾಕ್ಸಿಸ್ಟ್ರೋಬಿನು, ಪಿಕಾಕ್ಸಿಸ್ಟ್ರೋಬಿನು, ಆಮೇಲೆ ಈ ಝೋಲ್ ಗ್ರೂಪ್ಗಳು ಬರುತ್ತೆ ನಿಮಗೆ, ಹೆಕ್ಸಾಕನಜೋಲು, ಕ್ಯೂಬಿಕನಜೋಲು, ಆ ಥರ ಮಾಲಿಕ್ಯೂಲ್ ಬರುತ್ತೆ. ನಾವು ಹಾಗಾಗಿ ಯಾವಾಗ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೋಬೇಕಾದ್ರೆ ಆದಷ್ಟು ಹೊಸ ಮಾಲಿಕ್ಯೂಲ್ ನೋಡ್ಬಿಟ್ಟೆ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ತುಂಬ ಸೂಕ್ತ ಅಂತ ನನ್ನ ಒಂದು ಒಪಿನಿಯನ್. ಆಮೇಲೆ ಇನ್ನೂ ಹೊಸ ರೋಗಗಳು ಇದೆ. ಇದು ಆಂಥ್ರಾಕ್ನೋಸ್ ಅಂತ ಕರಿತೀವಿ ನಾವು, ಕೊಲೆಟೋಟ್ರೈಕಮ್ ಇಂದ ಬರುತ್ತೆ ನಿಮಗೆ. ಇನ್ನೊಂದು ಲೀಫ್ ಸ್ಪಾಟ್ ಡಿಸೀಸ್ ಬರುತ್ತೆ, ಯಾವುದು ಫಿಲ್ಲೋಸ್ಟಿಕಾ ಅಂತ ಆರ್ಗ್ಯಾನಿಸಮ್ ಇಂದ. ನಮಗೆ ಹೋದ ವರ್ಷ ತುಂಬಾ ಕಾಡಿದೆ ಯಾವುದು ಅಂದ್ರೆ ಪೈರಿಕ್ಯುಲೇರಿಯಾ. ಇದು ಪೈರಿಕ್ಯುಲೇರಿಯಾ ಹೆಂಗೆ ಅಂದ್ರೆ, ಮುಂಚೆ ಇದು ಬೆಂಕಿ ರೋಗ ಅಂತ ಕರಿತೀವಿ, ಬ್ಲಾಸ್ಟ್ ಆಫ್ ರೈಸ್. ಮುಂಚೆ ರೈಸ್ ಅಲ್ಲಿ ಬರ್ತಿದ್ ನಿಮ್ಗೆ, ಯಾವುದು ಈ ಭತ್ತದಲ್ಲಿ ಕಾಣ್ತಾ ಇತ್ತು. ನೋಡಿ, ಭತ್ತದಲ್ಲಿ ಬೆಂಕಿ ರೋಗ ಅಂತ ಏನ್ ಕರಿತಿದ್ವಲ್ಲ ನಾವು, ಅದು ಅವಾಗ ತುಂಬಾ ವೈಡ್ ಸ್ಪ್ರೆಡ್ ಇತ್ತು. ಇವಾಗ ಹೊಸದಾಗಿ ಬಂದಿರೋದು ಯಾವುದು, ಪೈರಿಕ್ಯುಲೇರಿಯಾ ಜಿಂಜಿಬೆರೆ. ಜಿಂಜಿಬೆರೆ ಅನ್ನೋದು ಅದು ಶುಂಠಿಗೆ ಬರ್ತಕ್ಕಂಥ ಒಂದು ಸ್ಪೀಶೀಸ್. ಯಾವುದು ಪೈರಿಕ್ಯುಲೇರಿಯಾದಲ್ಲೇ ಪೈರಿಕ್ಯುಲೇರಿಯಾ ಇದೆಯಲ್ಲ, ಅದರಲ್ಲಿ ಜಿಂಜಿಬೆರೆ ಅನ್ನೋದು ಶುಂಠಿಗೆ ಬರ್ತಕ್ಕಂತಹ ಯಾವುದು ಬ್ಲಾಸ್ಟ್ ಡಿಸೀಸ್. ಹಂಗಾಗಿ ನಾವು
ನಾವು ಏನೋ ಬೇಸಿಕ್ ಯಾವುದೋ ಒಂದು ಔಷಧಿ ಅಂಗಡಿಗೋ ಗೊಬ್ಬರದ ಅಂಗಡಿಗೋ ಹೋಗ್ಬಿಟ್ಟು ಸರ್ ನಾವು ಬೀಜೋಪಚಾರ ಮಾಡ್ತಿದೀವಿ, ನಮಗೆ ಏನಾರ ಒಂದು ಫಂಗಿಸೈಡು ಒಂದು ಇನ್ಸೆಕ್ಟಿಸೈಡು ಕೊಡಿ ಅಂತ ಕೇಳ್ಬಿಡ್ತಾರೆ. ಅವರು ಅದ್ರಲ್ಲಿ ಏನ್ ಮರೆತರು ಯಾವ ಫಂಗಿಸೈಡ್ ಇನ್ನು ಲೋವರ್ ಗ್ರೂಪ್ ಅಲ್ಲಿ ಫಂಗಿಸೈಡ್ ಯೂಸ್ ಮಾಡ್ತಿದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಹೋದ್ಸಲ ನಮಗೇನು ಪೈರಿಕ್ಯುಲರಿ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಆಗಿದೆ, ಬಟ್ ಸ್ಟಿಲ್ ಏನ್ ಯೂಸ್ ಮಾಡ್ತಿದೀವಿ, ಕಾರ್ಬನ್ ಡೈಸಿಮ್ ಯೂಸ್ ಮಾಡ್ತೀವಿ ಅದಕ್ಕೆ ಸಿ ಟ್ರೀಟ್ಮೆಂಟ್ ಗೆ. ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಆ ರೋಗನ ಹತೋಟಿ ತರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬೀಜೋಪಚಾರ ಅನ್ನೋದು ನಮ್ಮ ಫ್ಯೂಚರ್ ಶುಂಠಿ ಬೆಳೆ ಕಂಪ್ಲೀಟ್ ಸೈಕಲ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನಾವು ಯೂಸ್ ಮಾಡ್ಬೇಕಾದ್ರೆ ಸಿಸ್ಟಮಿಕ್ ಆಗಿ ಇರ್ತಕ್ಕಂಥ ಫಂಗಿಸೈಡ್ ಗಳನ್ನ ಯೂಸ್ ಮಾಡಿ ಅಂತ ನನ್ನ ಒಂದು ಅನಿಸಿಕೆ. ಅದರಲ್ಲೂ ಈಗ 3 ಕಾಂಬಿನೇಷನ್ ಬಂದಿದೆ, 2 ಫಂಗಿಸೈಡ್ಗಳು ಮತ್ತು 1 ಇನ್ಸೆಕ್ಟಿಸೈಡ್, 3 ಸೈಡ್ ಸೇರಿಸ್ಬಿಟ್ಟು ಮಾರ್ಕೆಟ್ ಅಲ್ಲಿ ಟ್ರಿಪಲ್ ಕಾಂಬಿನೇಷನ್ ಇರ್ತಕ್ಕಂಥ ಔಷಧಿಗಳು ನಿಮಗೆ ಸಿಗುತ್ತೆ. ಅದನ್ನ ಮೇನ್ಲಿ ಏನಕ್ಕೆ ಅಂದ್ರೆ ಸಿ ಟ್ರೀಟ್ಮೆಂಟ್ಗೆ ಅಂತಾನೆ ಮಾಡಿದ್ದಾರೆ. ತುಂಬಾ ಕಂಪ್ನಿಗಳು ಇದಾವೆ, ನಾವು ಅವನ್ನೆಲ್ಲ ಸಜೆಸ್ಟ್ ಮಾಡಲ್ಲ, ಬಟ್ ನೀವು ಅದನ್ನ ನೋಡ್ಕೊಬಿಟ್ಟು ತಿಳ್ಕೊಂಡು ಅದ್ರ ಬಗ್ಗೆ ಆ ತರ ಮಾಲಿಕ್ಯೂಲ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಫ್ಯೂಚರಲ್ಲಿ ಬರ್ತಕ್ಕಂಥ ಅಡ್ವಾನ್ಸ್ಡ್ ರೋಗಗಳನ್ನು ಸಹಿತ ಈ ಬೀಜದಲ್ಲೇ ನಾವು ಕ್ಲಿಯರ್ ಮಾಡ್ಬೋದು. ಯಾಕೆ ಅಂದ್ರೆ ಈ ಪೈರಿಕ್ಯುಲೇರಿಯಾ, ಆಮೇಲೆ ನಮ್ಮ ಯಾವ್ದಿದೆ ಕೊಲೆಟೋಟ್ರೈಕಮ್ಮು ಮತ್ತು ಈ ಪೈಥಿಯಮು ಇದೆಲ್ಲ ಇದೆಯಲ್ಲ, ಇವನ್ನ ನಾವು ಈ ಮಣ್ಣಲ್ಲಿ ಸ್ಪೋರುಲೇಷನ್ ಫಾರ್ಮೇಷನ್ ಮಾಡುತ್ತೆ. ಇವಾಗ ನಾವು ಪೈರಿಕ್ಯುಲರ್ ಬಗ್ಗೆ ತುಂಬಾ ಮಾತಾಡೋಣ, ಯಾಕೆ ಅಂದ್ರೆ ಹೊಸಲ ನಮಗೆ ತುಂಬಾ ಹಾನಿ ಮಾಡತಕ್ಕಂತ ಒಂದು ಯಾವ್ದೋ ಶಿಲೀಂಧ್ರ ಅದು. ಈ ಪೈರಿಕ್ಯುಲೇರಿಯಾ ಸ್ಪೋರ್ ಫಾರ್ಮೇಶನ್ ಮಾಡುತ್ತೆ. ಯಾವುದು ಯಾವ ತರ ಮಾಡುತ್ತೆ? ಈ ಪಿಕ್ನಿಡಿಯೋ ಸ್ಪೋರ್ಸ್ ಅಂತ ಕರಿತೀವಿ ಅದನ್ನ. ಆ ಪಿಕ್ನಿಡಿಯೋ ಸ್ಪೋರ್ಸ್ ಹೆಂಗೆ ಅಂದ್ರೆ, ಇವಾಗ ಒಂದು ಲೀಫ್ ಸರ್ಫೇಸ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಈ ಪೈರಿಕ್ಯುಲೇರಿಯಾ ಇನ್ಫೆಕ್ಷನ್ ಆಯ್ತು, ನಿಮಗೆ ಈ ಬ್ಲಾಸ್ಟ್ ಬಂತು, ಬೆಂಕಿ ರೋಗ ಬಂತು. ಈ ಸೆಂಟ್ರಲ್ ನಿಮಗೆ ಒಂದು ಯಾವುದು ಅಂದ್ರೆ ಗ್ರೇ ಕಲರ್ ಒಂದು ಮೈಸೀಲಿಯಂ ನಮಗೆ ಕಾಣುತ್ತೆ. ಅದು ಆ ಮೈಸೀಲಿಯಂ ಇಂದ ಅದು ಈ ಶುಂಠಿ ಸರ್ಫೇಸ್ ಮೇಲೆ ಇರುತ್ತೆ. ಆಬ್ವಿಯಸ್ಲಿ 90% ಇದ್ದೇ ಇರುತ್ತೆ. ನಾವು ಹೋಗಿ ಹಾಕಿದ್ರೆ ರೋಗಗಳು ಹಾಗೆ ಕಂಟಿನ್ಯೂ ಹೌದು, ಆಟೋಮೆಟಿಕಲಿ ನಿಮಗೆ ಏನು ಹಳೆ ರೋಗಗಳು ಇರುತ್ತಲ್ಲ ಅದಷ್ಟು ಬಂದ್ಬಿಟ್ಟು ಮತ್ತೆ ನಮ್ಮ ಹೊಸ ಬೆಳೆಗೂ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾಕೆ ನಾನು ಇಷ್ಟೆಲ್ಲ ಒತ್ತಿ ನಿಮಗೆ ಹೊಸ ಮಾಲಿಕ್ಯೂಲ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ನೀವು ಶುಂಠಿ ಬೀಜೋಪಚಾರ ಮಾಡೋದೇ ನಿಜ ಅಂದ ಮೇಲೆ ನಮಗೆ ಫ್ಯೂಚರ್ ಅಲ್ಲಿ ರೋಗ ಬರ್ದಂಗೆ ಹೀಗೆ ಹತೋಟಿ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು ನಿಮಗೆ. ರೈಟ್. ಈ ಟ್ರೈಸೈಕ್ಲೋಸೋಲ್ ಇದೆಯಲ್ಲ, ಅದು ಬೆಸ್ಟ್ ಫಾರ್ ಯಾವುದು ಪೈರಿಕ್ಯುಲೇರಿಯಾ. ಆಮೇಲೆ ನಿಮಗೆ ಈ ಸ್ಟ್ರೋಬಿಲ್ಯೂರಿನ್ ಗ್ರೂಪ್ಗಳು ಬರುತ್ತೆ, ಅಜಾಕ್ಸಿಸ್ಟ್ರೋಬಿನ್, ಪಿಕಾಕ್ಸಿಸ್ಟ್ರೋಬಿನ್, ಬಹಳ ಸ್ಟ್ರೋಬಿನ್ ಗ್ರೂಪ್ಗಳಿಂದ ಏನು ಈ ಫಂಗಿಸೈಡ್ಗಳು ಸಿಗುತ್ತೆ ನಿಮಗೆ. ಮತ್ತೆ ನಿಮಗೆ ಝೋಲ್ ಗ್ರೂಪ್ ಈಸ್ ಆಲ್ಸೋ ಎಫೆಕ್ಟಿವ್ ಅಗೇನ್ಸ್ಟ್ ದಿಸ್ ಪೈರಿಕ್ಯುಲೇರಿಯಾ. ನೀವು ತುಂಬಾ ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮಗೆ. ಹೆಕ್ಸಾಕನಜೋಲ್ ಎಲ್ಲ ನಿಮಗೆ 250 rupees ಪರ್ ಬ್ಯಾರ್ಲ್ ನಿಮಗೆ ಔಷಧಿನೇ ಟ್ರೀಟ್ ಮಾಡ್ಕೊಬಿಡ್ಬೋದು. ನೀವು ಖರ್ಚು ಮಾಡೋದೇ ಮಾಡ್ತೀರಾ, ಬಟ್ ಸೂಟೇಬಲ್ ಮಾಲಿಕ್ಯೂಲಿಗೆ ಖರ್ಚು ಮಾಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ ಸರ್, ಈಗ ರಾಸಾಯನಿಕ ಮುಕ್ತವಾಗಿ ಜೈವಿಕವಾಗಿ ಬೀಜೋಪಚಾರ ಮಾಡ್ತಾರಲ್ಲ, ಅದು ಹೇಗೆ ಮತ್ತು ಅದು ಮಾಡಿದ್ರೆ ಬೆಸ್ಟಾ? ಸರ್, ಆ್ಯಕ್ಚುಲಿ ಜೈವಿಕವಾಗಿ ಬೀಜೋಪಚಾರ ಮಾಡೋದು ತುಂಬ ಒಳ್ಳೆಯದು, ನಾನು ಅದನ್ನು ತುಂಬ ಸಪೋರ್ಟ್ ಮಾಡ್ತೀನಿ. ಬಟ್ ಈಗ ಏನಾಗಿದೆ ಅಂದರೆ, ಈ ನಮ್ಮ ಏನು ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ನ ನಾವು ಯೂಸ್ ಮಾಡ್ತಾ ಇದ್ವಿ ಯಾವಾಗಲೂ. 5 grams per ಲೀಟ್ರು 2 ಪೌಡ್ರ್ ಫಾರ್ಮಲ್ ಸಿಕ್ಕರೆ ನಿಮಗೆ 5 grams per ಲೀಟ್ರ್ ಹಾಕೊಂಡು 200 ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಒಂದು ಬ್ಯಾರ್ಲಿಗೆ ನಾವು ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ 30 ನಿಮಿಷ ನೆನೆಸ್ಬಿಟ್ಟು ಅದನ್ನ ಯುಟಿಲೈಸ್ ಮಾಡ್ತಾ ಇದ್ವಿ. ಅದು ನೆಕ್ಸ್ಟ್ ಇದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಬೀಜೋಪಚಾರಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ವಿ, ಅದನ್ನ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್. ಬಟ್ ಈಗ ಏನು ಅಡ್ವಾನ್ಸ್ಡ್ ಡಿಸೀಸ್ ಬಂದಿರೋದ್ರಿಂದ ಫಸ್ಟ್ ಒಂದ್ಸಲ ನೀವು ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಬಿಡಿ, ಅದಕ್ಕೆ ಶುಂಠಿ ಬೀಜೋಪಚಾರಕ್ಕೆ. ಅದಾದ್ಮೇಲೆ ನೀವು ಈ ತಳಗೊಬ್ಬರ ಎಲ್ಲ ಕೊಡ್ತಿರಲ್ಲ ಯಾವುದಕ್ಕೆ, ಬೆಡ್ಡಿಗೆ, ಆ ಟೈಮಲ್ಲಿ ನೀವು ಅತಿ ಹೆಚ್ಚಾಗಿ ಏನು ಈ ಫಾರ್ಮ್ ಅಂಡ್ ಮ್ಯಾನ್ಯೂರನ್ನ ಬಳಸಿ. ಅದರಲ್ಲೂ ಡೈರೆಕ್ಟ್ ಅಪ್ಲಿಕೇಶನ್ ಮಾಡೋದಕ್ಕಿಂತ ಅದನ್ನ ಒಂದು ವಾರ ಮುಂಚೆ ಅಥವಾ 10 ದಿವಸ ಮುಂಚೆನೆ ಈ ದರದ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಅಥವಾ ಮಾರ್ಕೆಟಲ್ಲಿ ತುಂಬಾ ನಿಮಗೆ ಆರ್ಗ್ಯಾನಿಕ್ ಕಾಂಪೋಸ್ಟ್ಗಳು ಸಿಗುತ್ತೆ, ಅದರಲ್ಲಿ ನೀವು ಬ್ರ್ಯಾಂಡೆಡ್ ಯಾವ್ದು ತುಂಬಾ ಚೆನ್ನಾಗಿರ್ತಕ್ಕಂಥ ಸರ್ಟಿಫೈಡ್ ಆಗಿರ್ತಕ್ಕಂಥ ಕಂಪ್ನಿಗಳಿಂದ ಆರ್ಗ್ಯಾನಿಕ್ ಕಾಂಪೋಸ್ಟ್ಗಳನ್ನ ತಗೊಂಡು ಅದ್ರ ಮೇಲೆ ನೀವು ಒಂದು ಎಕರೆಗೆ 10 ರಿಂದ 15 kg ಟ್ರೈಕೋಡರ್ಮಾ ಮತ್ತೆ ಒಂದು 10 kg ಸೂಡೋಮೋನಾಸನ್ನ ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಅಂದ್ರೆ, ಒಂದು 10 ಚೀಲ ನೀವು ಇದನ್ನ ತಗೊಂಡ್ರೆ ಒಂದು 200 kg
200 kg ಇಂದ 400 kg ನೀವು ಒಂದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಫರ್ಟಿಲೈಸರ್ ಅನ್ನು ತಗೊಂಡ್ರೆ ಅದಕ್ಕೆ ನೀವು ಒಂದು 10 kg ಟ್ರೈಕೋಡರ್ಮನ ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ತರ ಇದಕ್ಕೆ ಗುಡ್ಡೆಗೆ ಸೂಡೋಮೋನಾಸನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನ್ ಆಗಿ ಹರಡ್ಕೊಳ್ಳಿ ಅದನ್ನ ಪಾಟ್ ಮೇಲೆ. ಒಂದು ನೆರಳಲ್ಲಿ ಇರ್ಬೇಕು, ಇದೆಲ್ಲ ಮಾಡೋ ಕೆಲಸ ನೆರಳಲ್ಲೇ ಮಾಡಬೇಕು. ಅದನ್ನ ಹರಡ್ಕೊಂಡು ಅದಕ್ಕೆ ನೀವು 2 kg ಬೆಲ್ಲದ ನೀರನ್ನ ಸ್ಪ್ರೇ ಮಾಡಿ. ಅದಕ್ಕೆ ಆ ಏರಿಯಾದ ಮೇಲೆ ಯಾವ್ದು ಹಿಂಗ್ ಹರಡ್ಕೊಂಡಿರ್ತೀವಲ್ಲ ಅಲ್ಲಿ ಬೆಲ್ಲದ ನೀರನ್ನ ಸ್ಪ್ರೇ ಮಾಡ್ಬೇಕು. ಹೆಂಗೆ ಅಂದ್ರೆ ಹಿಂಗೆ ಮುಷ್ಟಿ ಕಟ್ಟಿದ್ರೆ ಅದು ಉಂಡೆ ಆಗ್ಬೇಕು, ಬಟ್ ಅದು ಅಂಟ್ಕೋಬಾರ್ದು ನಮ್ ಕೈಗೆ. ಆ ತರ ಒಂದು ಇದು ಬರ್ಬೇಕು. ಈಗ ಬೆಲ್ಲದ ನೀರು ಅಂತ ಹೇಳಿದ್ರೆ 2 kg ಬೆಲ್ಲನ ಎಷ್ಟು ಲೀಟರ್ ಮಿಕ್ಸ್ ಮಾಡ್ಕೋಬೇಕು ಸರ್? ನಿಮಗೆ 2 kg ಬೆಲ್ಲನ ನೀವು ನಿಮಗೆ ಮಾಯಿಸ್ಟ್ ಆಗಕ್ಕೆ ಎಷ್ಟು ಬೇಕು ನೀರು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇವಾಗ ಒಂದು 200 kg ನೀವು ಕಾಂಪೋಸ್ಟ್ ತಗೊಂಡಿದ್ರ ಅಂದ್ರೆ ಅದು ಮಾಯಿಸ್ಟ್ ಆಗಕ್ಕೆ ನಿಮ್ಗೆ ಒಂದು 20 ಲೀಟರ್ ನೀರ್ ಬೇಕಾಗ್ಬೋದು. ಒಂದು ಕ್ಯಾನಿಗೆ ಹಾಕೊಂಡ್ರೆ ಅಷ್ಟು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು, ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡ್ಕೋದು. ಇನ್ನು ನಿಮಗೆ 1 ಲೀಟರ್ ನೀರಿಗೆ 5 ಗ್ರಾಮ್ ಬೆಲ್ಲ ಆ ತರ ನೀನು ಮಾಡ್ಕೊಂಡು ತುಂಬಾ ಮೋಸ್ಟ್ ಸೂಟೇಬಲ್. ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡಿ. ಯಾವಾಗ್ಲೂ ನಾವು ಕೆಮಿಕಲ್ ಬೆಲ್ಲನ ಪ್ರಿಫರ್ ಮಾಡಲ್ಲ. ಆರ್ಗ್ಯಾನಿಕ್ ಯಾಕೆ ಅಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಆಗಿರುತ್ತೆ, ಅದು ಮತ್ತು ಮೈಕ್ರೋಬ್ಸ್ಗೆ ಹಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಆರ್ಗ್ಯಾನಿಕ್ ಬೆಲ್ಲನೇ ತಗೊಳ್ಳಿ. ಸಪ್ರೇಟ್ 2 ಗುಡ್ಡೆಗಳನ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಸ್ಪ್ರೇ ಮಾಡಿ ಅದನ್ನ ಕ್ಲೀನ್ ಆಗಿ ಮುಚ್ಚಬೇಕು. ಯಾವ್ದ್ರಿಂದ? ಗರಿಗಳಿಂದ ಮತ್ತೆ ಏನೋ ಪಾಟಿಂದ ನರ ಆಗ್ಲಿ ಮುಚ್ಚಿ ಬಿಟ್ಬಿಡ್ಬೇಕು. ಆಮೇಲೆ ಒಂದ್ 2 ದಿವಸಕ್ಕೆ 3 ದಿವಸಕ್ಕೆ ತೆಗೆದು ನೋಡ್ಬಿಟ್ಟು ಹೀಟ್ ಆಗಿರುತ್ತೆ, ಅಲ್ಲಿ ಹೀಟ್ ಆಗಿರುತ್ತೆ. ಆಮೇಲೆ ಅದನ್ನ ತೆಗೆದ್ಬಿಟ್ಟು ಓಪನ್ ಮಾಡಿ ಮತ್ತೆ ಏನಾರ ಮಾಯಿಶ್ಚರ್ ಕಮ್ಮಿ ಆಗಿದ್ರೆ ಮತ್ತೊಂದ್ಸಲ ಸ್ಪ್ರೇ ಕೊಟ್ಟು ಮತ್ತೆ ಅದನ್ನ ತಿರುಗಿಸ್ತಾ ಇರಬೇಕು. ನಿಮಗೆ 7ನೇ ದಿನಕ್ಕೆ ಫಂಗಲ್ ಮೈಸೀಲಿಯಂ ಗ್ರೋತ್ ಆಗಿರುತ್ತೆ. ಯಾವ್ದು? ಟ್ರೈಕೋಡರ್ಮ ಮೈಸೀಲಿಯಂ ಅದ್ರ ಮೇಲೆ ಗ್ರೋತ್ ಆಗಿರುತ್ತೆ. ನಿಮಗೆ ಕಾಣುತ್ತೆ, ಕ್ಲೀನ್ ಆಗಿ ವಿಸಿಬಲ್ ಆಗುತ್ತೆ ಟ್ರೈಕೋಡರ್ಮದಲ್ಲಿ. ಆಮೇಲೆ ಬ್ಯಾಕ್ಟೀರಿಯಾ ಸೂಡೋಮೋನಾಸ್ ಅಲ್ಲಿ ಅದನ್ನ ತಗೊಂಡ್ಬಿಟ್ಟು ನೀವು ಬೆಡ್ಡಿಗೆ ಯೂಸ್ ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ ನಿಮಗೆ ಒಂದು 60 to 70% ಡಿಸೀಸ್ನ ನೀವು ಅಲ್ಲೇ ನೀವು ಅವಾಯ್ಡ್ ಮಾಡ್ಬೋದು. ಯಾಕೆ ಅಂದ್ರೆ ಬೆಡ್ಡಲ್ಲಿ ಏನ್ ಕಾಂಟ್ಯಾಕ್ಟ್ ಆಗುತ್ತಲ್ಲ ನಮ್ಗೆ, ಈ ರೈಸೋಮ್ ಇದೆಯಲ್ಲ ಈ ಶುಂಠಿದು, ಈ ರೈಸೋಮ್ ನಿಮಗೆ ಮಣ್ಣಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಈ ಮಣ್ಣಲ್ಲಿ ನಾವು ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅನ್ನ ಕೊಟ್ಬಿಟ್ಟೆ ನಾವು ಯಾವ್ದು ಈ ಟ್ರೈಕೋಡರ್ಮ, ಸೂಡೋಮೋನಾಸ್, ಮೆಟ್ರೈಸಿಯಮ್, ಬಿವೇರಿಯಾ ಬ್ಯಾಸಿಯಾನ ಇಂಥ ಆರ್ಗ್ಯಾನಿಸಮ್ಗಳನ್ನ ನಾವು ಬೆಡ್ಡಲ್ಲೇ ಕೊಟ್ಬಿಟ್ರೆ, ಮಣ್ಣಲ್ಲೇ ಅವನ್ನೇ ಯಥೇಚ್ಛವಾಗಿ ಬೆಳೆಸ್ಬಿಟ್ರೆ ಅವು ಇದು ಏನು ಪ್ಯಾಥೋಜನ್ಗಳನ್ನ ಬೆಳೆಯಕ್ಕೆ ಬಿಡಲ್ಲ ಇದ್ರ ಸರೌಂಡಿಂಗ್ಸ್. ಅಲ್ಲೇ ನಿಮಗೆ ಹೆಚ್ಚು ಕಮ್ಮಿ ನಿಮ್ಗೆ 50% ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ. ಯಾವ್ದ್ರಲ್ಲಿ ಈ ತರ ಜೈವಿಕ ಪ್ರಕ್ರಿಯೆಗಳಲ್ಲಿ ಈ ಬಯೋ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಅದರಲ್ಲೇ ಒಂದು 50% ನಿಮಗೆ ಕಂಪ್ಲೀಟ್ ಆಗಿ ರೋಗಗಳನ್ನ ಅವಾಯ್ಡ್ ಮಾಡ್ಕೊಬಿಡ್ಬೋದು. ಆಮೇಲೆ ಇನ್ನೂ ನಾನು ತುಂಬಾ ಸಜೆಸ್ಟ್ ಮಾಡೋದು ಯಾವುದು ಅಂದ್ರೆ ಇದು ಸಿಗತ್ತೆ ನಿಮಗೆ ಮಾರ್ಕೆಟಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ ಸಿಗತ್ತೆ. ಯಾವುದು ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್, ಪೊಟ್ಯಾಶ್ ಮೊಬಿಲೈಸಿಂಗ್, ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಸಿಗುತ್ತೆ. ನೀವು ಏನೇ ಮಾಡೋದಾದ್ರೂ ಫಸ್ಟ್ ನೀವು ಶುಂಠಿ ಬಿತ್ತನೆ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ಮುಂಚೆ ನಮ್ಮ ಸಾಯಿಲ್ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆ ಅಂದರೆ pH ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಜಿಂಜರ್ ಕಲ್ಟಿವೇಶನ್. ನಾವು ಸುಮ್ಮನೆ ಬ್ಲೈಂಡಾಗಿ ಹಾಕ್ತಾ ಇರ್ತಾರೆ. ಆ್ಯಕ್ಚುಲಿ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಸುಣ್ಣವನ್ನು ಬಳಸಬೇಕು. ರೈಟ್. ಹಾಗಾಗಿ ನಾನು ಎಲ್ಲ ರೈತರಿಗೂ ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ ಫಸ್ಟು ಒಂದು ಸಾಯಿಲ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಸಾಯಿಲ್ ಟೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ನಮಗೆ ಡಿಫಿಷಿಯನ್ಸಿ ಗೊತ್ತಾಗುತ್ತೆ. ಇನ್ನೊಂದು pH ಫೋನಿಗೆ ಏನ್ ಬೇಕಾಗಿರುತ್ತೆ pH. ಯಾವುದೇ ಇದ್ರಲ್ಲಾದ್ರೂ ಯಾವುದೇ ಬೆಳೆಗಳಿಗೆ ಹಾಕಿದ್ರು ನ್ಯೂಟ್ರಲ್ pH ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಎಲ್ಲ ನಾವು ಕೊಡೋ ನ್ಯೂಟ್ರಿಷನ್ ಅನ್ನ ಪ್ಲಾಂಟ್ ಅಪ್ಟೇಕ್ ಮಾಡ್ಬೇಕು ಅಂದ್ರೆ ನಮಗೆ ನ್ಯೂಟ್ರಲ್ pH ಇಸ್ ದ ಬೆಸ್ಟ್. ಹಾಗಾಗಿ ನಾವು ಫಸ್ಟ್ ಇಫ್ ಇನ್ ಕೇಸ್ ಏನಾದ್ರು ಸಾಯಿಲ್ ಅಸಿಡಿಕ್ ಇತ್ತು ಅಂದ್ರೆ ಅದಕ್ಕೆ ನಾವು ಸುಣ್ಣವನ್ನ ಹಾಕೊಂಡು ನ್ಯೂಟ್ರಲ್ pH ತಂದ್ಕೊಂತೀವಿ. ಇಫ್ ಇನ್ ಕೇಸ್ ಏನಾರ ಆಲ್ಕಲಿ ಇತ್ತು ಅಂದ್ರೆ ಜಿಪ್ಸಮ್ ಹಾಕೊಂಡ್ಬಿಟ್ಟು ಅದನ್ನ ಮತ್ತೆ ನಾವು ನ್ಯೂಟ್ರಲ್ ತಂದ್ಕೋಬಹುದು. ಹಾಗಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಫಸ್ಟ್ ಇದು ಮಣ್ಣನ್ನ ಸರಿ ಮಾಡ್ಕೋಬೇಕು ನಾವು. ಆಮೇಲೆ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ನೋಡ್ಕೋಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಏಕೆ ಅಂದ್ರೆ ಸೂಕ್ಷ್ಮ ಜೀವಿಗಳು. ಇವಾಗ ಸರ್ವೈವ್ ಆಗ್ಬೇಕು ಅಂದ್ರೆ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಮೊದಲು ನಮಗೆ ಬೇಕಾಗಿರೋದೇ ಆರ್ಗ್ಯಾನಿಕ್ ಕಾರ್ಬನ್. ನಾವು ಆರ್ಗ್ಯಾನಿಕ್ ಕಾರ್ಬನ್ ಅನ್ನು ಫಸ್ಟ್ ನೋಡ್ಕೊಂಡ್ರೆ ಅದೇನಾದ್ರು ಕಮ್ಮಿ ಇತ್ತು ಅಂದ್ರೆ ಈ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂತ ಏನ್ ಕರಿತೀವಲ್ಲ, ದನದ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಈ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ ಗಳನ್ನ ತಗೊಬಂದ್ಬಿಟ್ಟು ಫಸ್ಟ್ ಎನ್ರಿಚ್ ಮಾಡ್ಕೋಬೇಕು. ಮಣ್ಣನ್ನ ಎನ್ರಿಚ್ ಮಾಡ್ಕೊಂಡು ನೀವು ಆಮೇಲೆ ಇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಎಲ್ಲ ನಿಮಗೆ ಗೊತ್ತಾಗತ್ತೆ ಅದರಲ್ಲೇ. ಆಮೇಲೆ ಮೂರನೇದಾಗ ಏನು ಅಂದ್ರೆ ಏನೋ ಗೊಬ್ಬರ ಕೊಡ್ತಾ ಇರ್ತಾರೆ. ಇವಾಗ ತಳಗೊಬ್ಬರ ಕೊಡ್ಬೇಕು ಅಂದ್ರೆ ನಾವು ಶುಂಠಿಗೆ ತುಂಬಾ ಬ್ಲೈಂಡ್ ಆಗಿ ಕೊಡ್ತಾ ಇರ್ತೀವಿ. ಯಾವುದೋ DAPನೋ ಮತ್ತೆ ಮತ್ತೋದು ಯಾವುದೋ ಒಂದು ಕಾಂಪ್ಲೆಕ್ಸೋ ಏನೋ ಕೊಡ್ತಾ ಇರ್ತಾರೆ. ನಾವು ಸಾಯಿಲ್ ಟೆಸ್ಟ್ ಮಾಡಿ ಕೊಡೋದ್ರಿಂದ ನಮಗೆ ಡಿಫಿಷಿಯನ್ಸಿ ಏನಿದೆ ಅಂತ ಗೊತ್ತಾಗತ್ತೆ ಮಣ್ಣಲ್ಲಿ. ಮತ್ತೆ ಇನ್ನೊಂದು ಏನು ಮೇನ್ ಇಂಪಾರ್ಟೆಂಟ್ ಅಂದ್ರೆ
ಜಿಂಜರ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫರ್ಟಿಲೈಸರ್ಸ್. ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಪ್ರಮಾಣದಲ್ಲಿ ಬೇಕಾದರೂ ಬಟ್ ಜಿಂಜರಿಗೆ ಅದು ನೆಸಸರಿ. ಅದಿಲ್ಲ ಅಂದರೆ ನಿಮಗೆ ಗೆಡ್ಡೆಗಳು ಸೈಜೇ ಬರಲ್ಲ, ಮತ್ತೆ ರೋಗ ನಿರೋಧಕ ಶಕ್ತಿನೂ ನಮಗೆ ಕಮ್ಮಿ ಆಗ್ಬಿಡುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಸಾಯಿಲ್ ಟೆಸ್ಟ್ ಮಾಡಿಸ್ಕೊಬಿಡಬೇಕು. ಇವಾಗ ಜಿಂಕ್ ಇದೆಯಲ್ಲ, ಜಿಂಕ್ ಅಂತಲ್ಲ, ಎಲ್ಲ ಎಲಿಮೆಂಟ್ಗಳು ತುಂಬ ಇಂಪಾರ್ಟೆಂಟೇ. ಅದಕ್ಕೆ ಒಂದು ಪ್ಲಾಂಟ್ ಗ್ರೋತ್ ಆಗಬೇಕು ಅಂದರೆ ನಿಮಗೆ 17 ಫ್ಯಾಕ್ಟರ್ಸ್ ನೋಡ್ತೀವಿ ನಾವು, 17 ಎಲಿಮೆಂಟ್ಸ್ ಬೇಕು. ಈಗ ಶುಂಠಿಗೆ ಯೋಗ್ಯವಾದ ಮಣ್ಣಿನ ರಸಸಾರ ಎಷ್ಟು ಸರ್? ನಿಮಗೆ ನ್ಯೂಟ್ರಲ್ pH 7. ಯಾವಾಗ ರಸಸಾರ ಮಣ್ಣಿಂದು 7 ಇರಬೇಕಾ ಇಲ್ಲ 7ಕ್ಕಿಂತ ಕಮ್ಮಿ ಸ್ವಲ್ಪ ಇಷ್ಟಿರುತ್ತಲ್ಲ? ಸ್ಲೈಟ್ಲಿ ವೇರಿಯಬಲ್ ಇದ್ರೆ ಓಕೆ, ಬಟ್ 7 ಇಸ್ ದ ಬೆಸ್ಟ್ pH ಫಾರ್ ದ ಜಿಂಜರ್ ಕಲ್ಟಿವೇಶನ್. ಯಾಕೆ ಅಂದ್ರೆ ನಾವು ಹಾಕೋ ಅಷ್ಟು ಗೊಬ್ಬರಗಳು ಅಪ್ಟೇಕ್ ಆಗುತ್ತೆ, ಹಂಗಾಗಿ ನಾವು 7 pH ಇಸ್ ದ ಅಲ್ಟಿಮೇಟ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ, ಅಲ್ಟಿಮೇಟ್ ನ್ಯೂಟ್ರಲ್ pH ಅಂತ ಕರಿತೀವಿ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಷ್ಟೇ ತುಂಬ ಅಂದರೆ ತುಂಬ ಪ್ರಮುಖ. ಆಮೇಲೆ ನಾವು ಹ್ಯೂಮಿಕ್ ಆಸಿಡ್, ಫೆಲ್ವಿಕ್ ಆಸಿಡ್ಗಳನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಜಿಂಜರ್ ಕಲ್ಟಿವೇಶನಲ್ಲಿ. ನಮಗೆ ಗೆಡ್ಡೆ ಸೈಜ್ ಬರಬೇಕು, ನಿಮಗೆ ರೈಸೋಮ್ ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಹ್ಯೂಮಿಕ್ ಆಸಿಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂದರೆ ಬ್ಲೈಂಡ್ ಆಗಿ ನಾವು ಫರ್ಟಿಲೈಸರ್ ಕೊಡೋದು ಅಷ್ಟೇ ಅಲ್ಲ, ಏನು ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಂತ ಕರಿತೀವಲ್ಲ, ಅವು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾವುದು ಬಯೋಸ್ಟಿಮ್ಯುಲೆಂಟ್ ಆಗಲಿ, ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಆಗಲಿ, ಮತ್ತೆ ಫರ್ಟಿಲೈಸರ್ಸ್ ಅಷ್ಟೇ, ಮೈಕ್ರೋನ್ಯೂಟ್ರಿಯೆಂಟ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಒಂದು ಶುಂಠಿ ಬೆಳೆಗೆ ಬೇಕೇ ಬೇಕು. ಹಾಗಾಗಿ ಯಾವುದೇ ಶುಂಠಿ ಬೆಳೆತಿರ್ತಕ್ಕಂಥ ರೈತರು ಬಾಂಧವರು ಫಸ್ಟ್ ಒಂದು ಸಾಯಿಲ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಸಾಯಿಲ್ ಟೆಸ್ಟ್ ಮಾಡಿಸ್ಬಿಟ್ಟು ನಿಮಗೆ ಗೊತ್ತಿರೋದು, ನಿಮ್ಗೆ ಪರಿಚಯ ಇರೋ ಯಾರೋ ಒಬ್ಬ ಸೈಂಟಿಸ್ಟ್ ಆಗಲಿ ಮತ್ತೆ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗಳಿಗಾಗ್ಲಿ ಹೋಗ್ಬಿಟ್ಟು ನೀವು ತೋರಿಸ್ಬಿಟ್ಟು ನಾವು ಹೆಂಗ್ ಮಾಡ್ಕೋಬೇಕು, ಬೆಡ್ ಪ್ರಿಪರೇಷನ್ ಮಾಡ್ಬೇಕನ್ನ ನಾವು ಏನೇನು ಗೊಬ್ಬರಗಳನ್ನ ಹಾಕಬೇಕು ತಳಗೊಬ್ಬರವಾಗಿ, ಆಮೇಲೆ ಅದನ್ನ ಹೆಂಗೆ ಯಾವ ಟೈಮಲ್ಲಿ ನಾವು ಸುಣ್ಣ ಹಾಕಬೇಕೋ ಬೇಡವೋ ಎಲ್ಲದೂ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಒಂದು ಮಣ್ಣು ಪರೀಕ್ಷೆನ ಕಡ್ಡಾಯವಾಗಿ ಮಾಡಬೇಕು ಅಂತ ರೈತರಿಗೆ ಕೇಳ್ಕೊತೀನಿ ನಾನು. ಎಂಡ್ ಆಫ್ ದ ಡೇ ಈಗ ಸರ್ ನೀವೇನಾದ್ರು ರೈತರಿಗೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಷ್ಟ ತನಕ ಮಾತಾಡಿದ್ವಿ, ಸೊ ಲಾಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಸರ್? ಹೆಂಗೆ ಅಂದ್ರೆ ಈ ಜಿಂಜರ್ ಬಂದ್ಬಿಟ್ಟು ಒಂದು ಕಮರ್ಷಿಯಲ್ ಕ್ರಾಪ್ ಆಗ್ಬಿಟ್ಟಿದೆ. ಹೌದಾ, ನಾವು ಜಿಂಜರ್ನ ಎಷ್ಟು ತುಂಬಾ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಜಿಂಜರ್ಗೋಸ್ಕರ, ಏನೋ ಶುಂಠಿ ಬೆಳೆಗೋಸ್ಕರ. ನಾವು ಇನ್ವೆಸ್ಟ್ ಮಾಡದೇ ಮಾಡ್ತೀವಿ. ಯಾವ್ದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಖರ್ಚು ಮಾಡಿ. ಸುಮ್ನೆ ಇವಾಗ 2,000 ರೂಪಾಯಿ ಔಷಧಿ ತಗೊಂಡ್ಬಂದ್ಬಿಟ್ಟು ಹೊಡಿತಾರೆ, ಅಷ್ಟೊಂದು ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಈ ಸೀಡ್ ಸೆಲೆಕ್ಷನ್ ಮತ್ತೆ ನಮ್ಮ ಬೆಡ್ ಪ್ರಿಪರೇಷನ್ ಅಲ್ಲೇ ನಾವು 50% 60% ರೋಗಗಳನ್ನು ಅಲ್ಲೇ ಕಂಟ್ರೋಲ್ ಮಾಡ್ಬಿಡ್ಬೋದು. ಹಾಗಾಗಿ ಮುಂದೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಔಷಧಿ ಹೊಡೆಯೋ ಬದಲು ಒಂದು 200, 300, 400 ರೂಪಾಯಿದಲ್ಲೇ ಆ ಖರ್ಚನ್ನು ಕಮ್ಮಿ ಮಾಡ್ಕೊಂಡು ನಾವು ಆದಷ್ಟು ಕಮ್ಮಿ ಖರ್ಚಲ್ಲಿ ಹೆಚ್ಚು ಲಾಭದಾಯಕವಾಗಿ ಶುಂಠಿ ಬೆಳೆಯನ್ನು ಬೆಳಿಬೇಕು ಅಂತೇಳಿ ನನ್ನೊಂದು ಒಪಿನಿಯನ್ ಸರ್.